ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಫ್ಯಾರಿಂಗ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ದಿ ಫ್ಯಾರಿಂಗ್ಸ್ ಈಸ್ ಅ ಮಸ್ಕ್ಯುಲಾರ್ ಟ್ಯೂಬ್. ಓಕೆ ಸರ್, ಫ್ಯಾರಿಂಗ್ಸ್ ಏನಿದೆ ಮಸ್ಕ್ಯುಲಾರ್ ಟ್ಯೂಬ್ ಇದೆ, ಪ್ರೆಸೆಂಟ್ ಬಿಹೈಂಡ್ ನೇಸಲ್ ಕ್ಯಾವಿಟಿ. ಓಕೆ ಸರ್, ಓರಲ್ ಕ್ಯಾವಿಟಿ ಆ್ಯಂಡ್ ಲ್ಯಾರಿಂಗ್ಸ್. ಓಕೆ, ಸೊ ಫ್ಯಾರಿಂಗ್ಸ್ ಎಲ್ಲಿದೆ ಅಂತ ನಾವು ಕೇಳಿದಾಗ ಏನಂತ ಹೇಳ್ಬೋದು, ಬಿಹೈಂಡ್ ದಿ ನೇಸಲ್ ಕ್ಯಾವಿಟಿ, ಓರಲ್ ಕ್ಯಾವಿಟಿ ಮತ್ತು ಲ್ಯಾರಿಂಗ್ಸ್ ಹಿಂದ್ಗಡೆ ಏನಿರುತ್ತೆ ನಮ್ಮ ಫ್ಯಾರಿಂಗ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಇಟ್ ಕನೆಕ್ಟ್ ದಿ ನೇಸಲ್ ಕ್ಯಾವಿಟಿ ಆ್ಯಂಡ್ ಓರಲ್ ಕ್ಯಾವಿಟಿ ಟು ದಿ ಲ್ಯಾರಿಂಗ್ಸ್ ಆ್ಯಂಡ್ ಈಸೋಫೇಗಸ್. ಓಕೆ, ಸೊ ಫ್ಯಾರಿಂಗ್ಸ್ ಏನು ಮಾಡುತ್ತೆ, ನೇಸಲ್ ಕ್ಯಾವಿಟಿ, ಓಕೆ ನೇಸಲ್ ಕ್ಯಾವಿಟಿ ಮತ್ತು ಓರಲ್ ಕ್ಯಾವಿಟಿಯನ್ನು ಲ್ಯಾರಿಂಗ್ಸ್ ಮತ್ತು ಈಸೋಫೇಗಸನ್ನು ಕನೆಕ್ಟ್ ಮಾಡುತ್ತೆ. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮ್ದಲ್ಲಿ ನೋಡಿದಾಗ ಸೊ ಇದೇನಿದೆ ಇದು ನಮ್ಮ ನೇಸಲ್ ಕ್ಯಾವಿಟಿ. ಓಕೆ, ಸೊ ನೇಸಲ್ ಕ್ಯಾವಿಟಿ ಹಿಂದ್ಗಡೆ ಇರೋದು ನ್ಯಾಸೋಫ್ಯಾರಿಂಗ್ಸ್. ಏನಿದೆ ನ್ಯಾಸೋಫ್ಯಾರಿಂಗ್ಸ್, ನೇಸಲ್ ಕ್ಯಾವಿಟಿ ಹಿಂದ್ಗಡೆ ನ್ಯಾಸೋಫ್ಯಾರಿಂಗ್ಸ್ ಇದೆ. ಸೊ ನಮ್ಮ ಫ್ಯಾರಿಂಗ್ಸ್ ಇರುತ್ತೆ ಅಲ್ಲ, ಅದು 3 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಫಸ್ಟ್ ನೇಸಲ್ ಕ್ಯಾವಿಟಿ ಹಿಂದ್ಗಡೆ ಇದ್ದರೆ ನ್ಯಾಸೋಫ್ಯಾರಿಂಗ್ಸ್, ಓರಲ್ ಕ್ಯಾವಿಟಿ ಅಂದರೆ ಮೌತ್ ಹಿಂದ್ಗಡೆ ಇರೋದೇನು ಓರೋಫ್ಯಾರಿಂಗ್ಸ್, ಓರೋಫ್ಯಾರಿಂಗ್ಸ್ ಮತ್ತು ನಮ್ಮ ಲ್ಯಾರಿಂಗ್ಸ್ ಇದೇನಿದೆ ನಮ್ಮ ಲ್ಯಾರಿಂಗ್ಸ್ ಇದೆ. ಸೊ ಲ್ಯಾರಿಂಗ್ಸ್ ಹಿಂದ್ಗಡೆ ಇದೆಯಲ್ಲ, ಇದೇನಿದೆ ಲ್ಯಾರಿಂಗ್ಸ್ ಹಿಂದ್ಗಡೆ ಯೆಲ್ಲೋ ಕಲರ್ ಪಾರ್ಟ್ ಇದೇನಿದೆ ನಮ್ಮ ಲ್ಯಾರಿಂಗೋ ಫ್ಯಾರಿಂಗ್ಸ್. ಓಕೆ, ಲ್ಯಾರಿಂಗೋ ಫ್ಯಾರಿಂಗ್ಸ್ ಇದೆ. ಸೊ ಇಲ್ಲಿ ದಿ ಸ್ಪೇಸ್ ಬಿಹೈಂಡ್ ದಿ ನೇಸಲ್ ಕ್ಯಾವಿಟಿ ಈಸ್ ನ್ಯಾಸೋಫ್ಯಾರಿಂಗ್ಸ್, ಓರಲ್ ಕ್ಯಾವಿಟಿ ಈಸ್ ಓರೋಫ್ಯಾರಿಂಗ್ಸ್ ಆ್ಯಂಡ್ ಲ್ಯಾರಿಂಗ್ಸ್ ಈಸ್ ಲ್ಯಾರಿಂಗೋ ಫ್ಯಾರಿಂಗ್ಸ್. ಓಕೆ, ನೇಸಲ್ ಕ್ಯಾವಿಟಿ ಹಿಂದ್ಗಡೆ ನ್ಯಾಸೋಫ್ಯಾರಿಂಗ್ಸ್ ಇದೆ, ಓರಲ್ ಕ್ಯಾವಿಟಿ ಹಿಂದ್ಗಡೆ ಓರೋಫ್ಯಾರಿಂಗ್ಸ್ ಇದೆ, ಲ್ಯಾರಿಂಗ್ಸ್ ಹಿಂದ್ಗಡೆ ಲ್ಯಾರಿಂಗೋ ಫ್ಯಾರಿಂಗ್ಸ್ ಇದೆ. ಸೊ ಇದು ಏನು ಮಾಡ್ತಾ ಇದೆ ನಮ್ಮ ಓರಲ್ ಕ್ಯಾವಿಟಿ. ಓಕೆ, ಇದು ಏನು ಮಾಡುತ್ತೆ, ಓರಲ್ ಕ್ಯಾವಿಟಿ ಮತ್ತು ನೇಸಲ್ ಕ್ಯಾವಿಟಿಯನ್ನು ಲ್ಯಾರಿಂಗ್ಸ್ ಮತ್ತು ಇಲ್ಲಿ ಕೆಳಗಡೆ ಇದು ರೆಡ್ ಕಲರ್ ಏನಿದೆ ಈಸೋಫೇಗಸ್, ಈಸೋಫೇಗಸ್ ಇದೆ, ಈಸೋಫೇಗಸ್ಗೆ ಕನೆಕ್ಟ್ ಮಾಡುತ್ತೆ. ಲ್ಯಾರಿಂಗ್ಸ್ ಮತ್ತು ಈಸೋಫೇಗಸ್ಗೆ ಕನೆಕ್ಟ್ ಮಾಡುತ್ತೆ. ಐ ಥಿಂಕ್ ನಿಮಗೆ ಈ ಡಯಾಗ್ರಾಮ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪಾರ್ಟ್ ಆಫ್ ದಿ ಫ್ಯಾರಿಂಗ್ಸ್ ಬಗ್ಗೆ ನೋಡೋಣ. ಫ್ಯಾರಿಂಗ್ಸ್ ಯಾವ್ಯಾವ ಪಾರ್ಟ್ ಇರ್ತವೆ. ಓಕೆ, ಫಸ್ಟ್ ಒನ್ ನ್ಯಾಸೋಫ್ಯಾರಿಂಗ್ಸ್, ಸೆಕೆಂಡ್ ಒನ್ ಓರೋಫ್ಯಾರಿಂಗ್ಸ್, ಥರ್ಡ್ ಒನ್ ಇಸ್ ಲ್ಯಾರಿಂಗೋ ಫ್ಯಾರಿಂಗ್ಸ್ ಬರುತ್ತೆ. ಇಲ್ಲೇನು ಬರುತ್ತೆ ಲ್ಯಾರಿಂಗೋ ಫ್ಯಾರಿಂಗ್ಸ್, ಲ್ಯಾರಿಂಗೋ ಫ್ಯಾರಿಂಗ್ಸ್ ಬರುತ್ತೆ. ಥರ್ಡ್ ಒನ್ ಏನಿದೆ ಲ್ಯಾರಿಂಗೋ ಫ್ಯಾರಿಂಗ್ಸ್ ಬರುತ್ತೆ. ಫಸ್ಟ್ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಓಕೆ, ನ್ಯಾಸೋಫ್ಯಾರಿಂಗ್ಸ್ ಫಸ್ಟ್ ಏನು ನೋಡೋಣ ನಾವು. ನ್ಯಾಸೋಫ್ಯಾರಿಂಗ್ಸ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಫ್ಯಾರಿಂಗ್ಸ್. ಹೌದು ಸರ್, ನಾವು ಇವಾಗಲೇ ನೋಡಿವಿ ಅಪ್ಪರ್ ಪಾರ್ಟ್ ಆಫ್ ದಿ ಫ್ಯಾರಿಂಗ್ಸ್. ಓಕೆ, ಸೊ ನಾವು ಇಲ್ಲಿ ಡಯಾಗ್ರಾಮ್ದಲ್ಲಿ ನೋಡಿದಾಗ 3 ಫ್ಯಾರಿಂಗ್ಸ್ ಬರ್ತವೆ, ನ್ಯಾಸೋ, ಓರೋ ಮತ್ತು ಲ್ಯಾರಿಂಗೋ ಫ್ಯಾರಿಂಗ್ಸ್. ಸೊ ಅಪ್ಪರ್ ಪಾರ್ಟಲ್ಲಿ ಯಾರಿದ್ದಾರೆ ನಮ್ಮ ನ್ಯಾಸೋಫ್ಯಾರಿಂಗ್ಸ್. ಓಕೆ, ಸೊ ಅಪ್ಪರ್ ಪಾರ್ಟ್ ಆಫ್ ದಿ ಫ್ಯಾರಿಂಗ್ಸ್ ಲೊಕೇಟೆಡ್ ಬಿಹೈಂಡ್ ದಿ ನೇಸಲ್ ಕ್ಯಾವಿಟಿ. ಹೌದು ಸರ್, ನೇಸಲ್ ಕ್ಯಾವಿಟಿ ಹಿಂದ್ಗಡೆ ಇದು ಲೊಕೇಟೆಡ್ ಇದೆ, ಪ್ರೆಸೆಂಟ್ ಇದೆ. ಅಬೌವ್ ದಿ ಲೆವೆಲ್ ಆಫ್ ಸಾಫ್ಟ್ ಪ್ಯಾಲೆಟ್. ಸೊ ಸಾಫ್ಟ್ ಪ್ಯಾಲೆಟ್ ಎಲ್ಲಿದೆ ಅಂತ ನಾವು ನೋಡಿದಾಗ, ಸೊ ಈ ಡಯಾಗ್ರಾಮ್ದಲ್ಲಿ ಇದು ಈ ಕಲರ್ ಇಲ್ಲಿದೆ ಇಲ್ಲ. ಓಕೆ, ಸೊ ಈ ಪ್ಲೇಸಲ್ಲಿ ನಮಗೆ ಸಾಫ್ಟ್ ಪ್ಯಾಲೆಟ್ ಕಾಣ್ತಾ ಇದೆ. ಓಕೆ, ಸೊ ಈ ರೆಡ್ ಕಲರ್ ಇದೆಯಲ್ಲ, ಇದೇನಿದೆ ಸಾಫ್ಟ್ ಪ್ಯಾಲೆಟ್. ಆ ಸಾಫ್ಟ್ ಪ್ಯಾಲೆಟ್ ಲೆವೆಲ್ಗಿಂತ ಮೇಲ್ಗಡೆ ಇರೋದು ಯಾವುದು ನಮ್ಮ ನೇಸಲ್ ಫ್ಯಾರಿಂಗ್ಸ್, ನ್ಯಾಸೋ ಫ್ಯಾರಿಂಗ್ಸ್. ಓಕೆ, ಸೊ ಸಾಫ್ಟ್ ಪ್ಯಾಲೆಟ್ಗಿಂತ ಮೇಲ್ಗಡೆ ಏನಿದೆ ನ್ಯಾಸೋ ಫ್ಯಾರಿಂಗ್ಸ್ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಆನ್ ದಿ ಲ್ಯಾಟ್ರಲ್ ವಾಲ್ ಆಫ್ ದಿ ನ್ಯಾಸೋಫ್ಯಾರಿಂಗ್ಸ್. ಓಕೆ, ಏನಿದೆ ಲ್ಯಾಟ್ರಲ್ ವಾಲ್ ಆಫ್ ದಿ ನ್ಯಾಸೋಫ್ಯಾರಿಂಗ್ಸ್ ಮೇಲೆ ದೇರ್ ಆರ್ 2 ಓಪನಿಂಗ್ಸ್ ಆಫ್ ಇಸ್ಥೀಷಿಯನ್ ಟ್ಯೂಬ್. ಸೊ ಇಸ್ಥೀಷಿಯನ್ ಟ್ಯೂಬ್ ಇದು ಎಲ್ಲಿ ಬರುತ್ತೆ ಅಂದರೆ ನಮ್ಮ ಇಯರ್ ಪಾರ್ಟ್ ಇದೆ. ಏನಿದೆ ಇದು ನಮ್ಮ ಇಯರ್ ಪಾರ್ಟ್ ಇದೆ, ಮಿಡಲ್ ಇಯರ್ ಪಾರ್ಟ್ ಇದೆ. ಓಕೆ, ಇಯರ್ ಪಾರ್ಟ್ ಇದೆ, ಮಿಡಲ್ ಇಯರ್ ಪಾರ್ಟ್ ಇದೆ. ಸೊ ಅದು ಎಲ್ಲಿ ಓಪನ್ ಆಗುತ್ತೆ ನಮ್ಮ ಲ್ಯಾಟ್ರಲ್ ವಾಲ್ ಆಫ್ ದಿ ನ್ಯಾಸೋಫ್ಯಾರಿಂಗ್ಸ್. ಸೊ ನಾವು ಇಲ್ಲಿ ಡಯಾಗ್ರಾಮ್ನಲ್ಲಿ ನೋಡಿದಾಗ, ಓಕೆ, ಸೊ ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಇದೇನಿದೆ ನಮ್ಮ ನೇಸಲ್ ಕ್ಯಾವಿಟಿ, ನೇಸಲ್ ಕ್ಯಾವಿಟಿ ಇದೇನಿದೆ ನೇಸಲ್ ಕ್ಯಾವಿಟಿ. ಜಸ್ಟ್ ನೇಸಲ್ ಕ್ಯಾವಿಟಿ ಹಿಂದ್ಗಡೆ ನಮಗೆ ಏನು ಕಾಣಿಸ್ತಾ ಇದೆ, ಇದೇನಿದೆ ನಮ್ಮ ನ್ಯಾಸೋಫ್ಯಾರಿಂಗ್ಸ್, ನ್ಯಾಸೋಫ್ಯಾರಿಂಗ್ಸ್.
ಸೊ ನ್ಯಾಸೋಫ್ಯಾರಿಂಕ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ನಮಗೆ ಇಲ್ಲೊಂದು ಓಪನಿಂಗ್ ಕಾಣಿಸ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೇನಿದೆ ಒಂದು ಓಪನಿಂಗ್ ಇದೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ತನಕ ಒಂದು ಕನೆಕ್ಷನ್ ಬಂದಿದೆ. ಓಕೆ, ಸೊ ಈ ಕನೆಕ್ಷನ್ ಏನಿದೆ ಇಸ್ಥೀಷಿಯನ್ ಟ್ಯೂಬ್ ಇರುತ್ತೆ, ಒಂದು ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಏನು ಮಾಡುತ್ತೆ ಅಂದರೆ ನಮ್ಮ ಮಿಡಲ್ ಇಯರ್ ಒಳಗಡೆ ಪ್ರೆಷರ್ ಮೇಂಟೈನ್ ಮಾಡುತ್ತೆ. ಓಕೆ, ಪ್ರೆಷರ್ ಏನು ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಇಸ್ಥೀಷಿಯನ್ ಟ್ಯೂಬ್ ಮೇಂಟೈನ್ ಪ್ರೆಷರ್ ಬಿಟ್ವೀನ್ ಮಿಡಲ್ ಇಯರ್ ಆ್ಯಂಡ್ ಅಟ್ಮಾಸ್ಫಿಯರ್ ಅಂದರೆ ಸೊ ಎನ್ವಿರಾನ್ಮೆಂಟ್ ಒಳಗಡೆ ಪ್ರೆಷರ್ ಎಷ್ಟಿದೆಯಲ್ಲ ಅಷ್ಟೇ ನಮ್ಮ ಮಿಡಲ್ ಇಯರ್ ಒಳಗಡೆ ಇದು ಪ್ರೆಷರ್ ಮೇಂಟೈನ್ ಮಾಡುತ್ತೆ. ಇಸ್ಥೀಷಿಯನ್ ಟ್ಯೂಬ್ ಅಥವಾ ಆಡಿಟರಿ ಟ್ಯೂಬ್ ಅಂತಲೂ ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಓರೋಫ್ಯಾರಿಂಕ್ಸ್ ಅಂದರೆ ಏನು? ದಿ ಸ್ಪೇಸ್ ಬಿಹೈಂಡ್ ದಿ ಓರಲ್ ಕ್ಯಾವಿಟಿ ಈಸ್ ನೋನ್ ಆಸ್ ಓರೋಫ್ಯಾರಿಂಕ್ಸ್. ಓಕೆ, ದಿ ಮಿಡಲ್ ಪಾರ್ಟ್ ಆಫ್ ದಿ ಫ್ಯಾರಿಂಕ್ಸ್. ಹೌದು ಸರ್, ಏನಿದೆ ಮಿಡಲ್ ಪಾರ್ಟ್ ಇದೆ. ಯಾಕಂದರೆ ಅಪ್ಪರ್ ಪಾರ್ಟ್ ಇದೆ, ಏನಿದೆ ಇಲ್ಲಿ ನ್ಯಾಸೋಫ್ಯಾರಿಂಕ್ಸ್. ಲೋವರ್ ಪಾರ್ಟ್ ಏನಿದೆ ಇಲ್ಲಿ ಲ್ಯಾರಿಂಗೋಫ್ಯಾರಿಂಕ್ಸ್. ಇದೇನಿದೆ ಮಿಡಲ್ ಪಾರ್ಟ್. ಓಕೆ ಸರ್. ಲೊಕೇಟೆಡ್ ಬಿಹೈಂಡ್ ದಿ ಓರಲ್ ಕ್ಯಾವಿಟಿ. ಹೌದು ಸರ್, ಎಲ್ಲಿದೆ? ಓರಲ್ ಕ್ಯಾವಿಟಿ ಹಿಂದ್ಗಡೆ ಇದೆ. ಇಟ್ ಲೈಸ್ ಬಿಲೋ ದಿ ನ್ಯಾಸೋಫ್ಯಾರಿಂಕ್ಸ್. ಹೌದು ಸರ್, ನ್ಯಾಸೋಫ್ಯಾರಿಂಕ್ಸ್ ಜಸ್ಟ್ ಕೆಳಗಡೆ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಪೆಲಟೈನ್ ಟಾನ್ಸಿಲ್ಸ್ ಪ್ರೆಸೆಂಟ್ ಆನ್ ಲ್ಯಾಟ್ರಲ್ ವಾಲ್ ಆಫ್ ದಿ ಓರೋಫ್ಯಾರಿಂಕ್ಸ್. ಸೊ ಟಾನ್ಸಿಲ್ಸ್ಗಳು ನಾವು ನೋಡ್ಬೋದು. ಓಕೆ, ಸೊ ಇಲ್ಲೊಂದು ನಾವು ಡ್ರಾ ಮಾಡಿದಾಗ ಸೊ ಇದೇನಿದೆ ಮೌತ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಸ್ವಲ್ಪ ಡಾರ್ಕ್ ತಗೊಳ್ಳೋಣ. ಸೊ ಇದೇನಿದೆ ನಮ್ಮ ಮೌತ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾವು ಮೌತ್ ಫುಲ್ ಓಪನ್ ಮಾಡಿದಾಗ ಇವೇನಿದೆ ನಮ್ಮ ಟೀತ್ಗಳಿದ್ದಾವೆ. ಓಕೆ, ಸೊ ಇವು ನಮ್ಮ ಹಲ್ಲುಗಳಿದ್ದಾವೆ. ಸೊ ನಾವು ಫುಲ್ ಮೌತನ್ನು ಓಪನ್ ಮಾಡಿದಾಗ ಸೊ ನಮ್ಮ ಒಳಗಡೆ ಒಂದು ಪಾರ್ಟ್ ಕಾಣಿಸುತ್ತೆ. ಸೊ ಈ ಥರ ಹ್ಯಾಂಗ್ ಆಗೋದು, ಗಂಟೆ ಥರ ಜಗ ಬೀಳುತ್ತೆ, ಅದು ಏನಿದೆ ಇವುಲ್ಲ ಇದೆ. ಓಕೆ, ಸೊ ಅದ್ರ ಸೈಡಿಗೆ ನಮಗೆ ಟಾನ್ಸಿಲ್ಸ್ಗಳು ಕಾಣ್ತವೆ. ಓಕೆ, ಸೊ ಇದೇನಿದೆ ಟಾನ್ಸಿಲ್ಸ್. ಇದು ಕೆಳಗಡೆ ನಮ್ಮ ಟಂಗಿದೆ. ಓಕೆ, ಏನಿದೆ ನಮ್ಮ ನಾಲಿಗೆ. ಸೊ ನಮಗೆ ಇಲ್ಲಿ ಮೇಲ್ಗಡೆ ಎರಡು ಸೈಡ್ ಸ್ವಲ್ಪ ಕಾಣಿಸ್ಬೋದು. ಅವೇನಿದ್ದಾವೆ ನಮ್ಮ ಟಾನ್ಸಿಲ್ಸ್ಗಳು. ಎಲ್ಲಿರ್ತವೆ ಅಂದರೆ ಓರೋಫ್ಯಾರಿಂಕ್ಸಲ್ಲಿ ಪ್ರೆಸೆಂಟ್ ಇರ್ತವೆ. ಓಕೆ, ಏನಿರ್ತವೆ ಇಲ್ಲಿ ಪ್ಯಾಲಟೈನ್ ಟಾನ್ಸಿಲ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಲ್ಯಾಟ್ರಲ್ ವಾಲ್ ಆಫ್ ದಿ ಓರೋಫ್ಯಾರಿಂಕ್ಸ್ ಲ್ಯಾಟ್ರಲ್ ವಾಲ್ ಮೇಲೆ ನಮಗೇನು ಕಾಣಿಸ್ಬೋದು? ಇವುಗಳು ಕಾಣಿಸ್ಬೋದು. ಏನಿದ್ದಾವೆ ಅವು ಪ್ಯಾಲಟೈನ್ ಟಾನ್ಸಿಲ್ಸ್ಗಳು ನಮಗೆ ಕಾಣಬಹುದು. ನೆಕ್ಸ್ಟ್ ಲ್ಯಾರಿಂಗೋಫ್ಯಾರಿಂಕ್ಸ್. ಸೊ ಲ್ಯಾರಿಂಗೋಫ್ಯಾರಿಂಕ್ಸ್ ಅಂದರೆ ದಿ ಲೋವರ್ ಪಾರ್ಟ್ ಆಫ್ ದಿ ಫ್ಯಾರಿಂಕ್ಸ್. ಹೌದು ಸರ್, ಲೋವರ್ ಪಾರ್ಟ್ ಆಫ್ ದಿ ಫ್ಯಾರಿಂಕ್ಸ್ ಇದೆ. ಯಾಕಂದರೆ ಅಪ್ಪರ್ ಪಾರ್ಟ್ ಈಸ್ ನೇಸೋಫ್ಯಾರಿಂಕ್ಸ್, ಓರೋಫ್ಯಾರಿಂಕ್ಸ್ ಅಂದರೆ ಮಿಡಲ್. ಸೊ ಇಲ್ಲಿ ನಾವು ಲೋವರ್ ಪಾರ್ಟ್ ಏನಿದೆ ನಮ್ಮ ಲ್ಯಾರಿಂಗೋಫ್ಯಾರಿಂಕ್ಸ್. ಲೊಕೇಟೆಡ್ ಬಿಹೈಂಡ್ ದಿ ಲ್ಯಾರಿಂಕ್ಸ್. ಹೌದು ಸರ್, ಎಲ್ಲಿದೆ? ಜಸ್ಟ್ ಲ್ಯಾರಿಂಕ್ಸ್ ಹಿಂದ್ಗಡೆ ಇದು ಲೊಕೇಟೆಡ್ ಇದೆ. ಓಕೆ, ಇಟ್ ಲೈಸ್ ಬಿಲೋ ದಿ ಓರೋಫ್ಯಾರಿಂಕ್ಸ್. ಹೌದು ಸರ್, ಓರೋಫ್ಯಾರಿಂಕ್ಸ್ ಜಸ್ಟ್ ಕೆಳಗಡೆ ಏನಿರುತ್ತೆ ನಮ್ಮ ಲ್ಯಾರಿಂಗೋಫ್ಯಾರಿಂಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರೆಸೆಂಟ್ ಅಬೌವ್ ದಿ ಈಸೋಫೇಗಸ್. ಸೊ ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಇದೇನಿದೆ ಈಸೋಫೇಗಸ್ ಇದೆ ಸರ್, ರೆಡ್ ಕಲರ್ ಇದು ಕಾಣಿಸ್ತಾ ಇದೆಯಲ್ಲ, ಇದು ಟ್ಯೂಬ್ ಏನಿದೆ ಅನ್ನನಾಳ ಇದೆ, ಫುಡ್ ಪೈಪ್ ಇದೆ, ಈಸೋಫೇಗಸ್ ಇದೆ. ಜಸ್ಟ್ ಅಬೋವ್ ಅಂದರೆ ಈಸೋಫೇಗಸ್ ಮೇಲಿನ ಪಾರ್ಟ್ ಯಾವುದು ಅಂತ ನೀವು ಕೇಳಿದ್ರೆ ಫ್ಯಾರಿಂಕ್ಸ್ ಬರುತ್ತೆ. ಫ್ಯಾರಿಂಕ್ಸಲ್ಲಿ ಲ್ಯಾರಿಂಗೋಫ್ಯಾರಿಂಕ್ಸ್. ಓಕೆ, ಐ ಥಿಂಕ್ ಅರ್ಥ ಆಗಿರ್ಬೋದು. ಅಪ್ಪರ್ ಪಾರ್ಟ್ ಆಫ್ ದಿ ಈಸೋಫೇಗಸ್ ಈಸ್ ಲ್ಯಾರಿಂಗೋಫ್ಯಾರಿಂಕ್ಸ್. ಅಪ್ಪರ್ ಪಾರ್ಟ್ ಆಫ್ ದಿ trachea is larynx. Okay, upper part of the esophagus is laryngopharynx. Upper part of the trachea is larynx. I think ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಲೇಯರ್ಸ್ ಆಫ್ ದಿ ಫ್ಯಾರಿಂಕ್ಸ್. ಸೊ ನಮ್ಮ ಫ್ಯಾರಿಂಕ್ಸ್ ಒಳಗಡೆ ಯಾವ್ಯಾವ ಲೇಯರ್ಸ್ ಬರ್ತವೆ ಅಂತ ನಾವು ನೋಡೋಣ. ಫಸ್ಟ್ ಫ್ಯಾರಿಂಕ್ಸ್ ಕಂಟೈನ್ 3 ಲೇಯರ್ಸ್ ಆಫ್ ಟಿಶ್ಯೂ. ಓಕೆ, ಸೊ ಇಲ್ಲಿ ಏನಿದ್ದಾವೆ 3 ಲೇಯರ್ಸ್ ಇದ್ದಾವೆ. ಫಸ್ಟ್ ಲೇಯರ್ ಯಾವುದಿದೆ ಅಂದರೆ ಮ್ಯೂಕಸ್ ಲೇಯರ್. ಓಕೆ, ಏನಿದೆ ಮ್ಯೂಕಸ್ ಲೇಯರ್. ನ್ಯಾಸೋಫ್ಯಾರಿಂಕ್ಸ್ ಈಸ್ ಲೈನ್ಡ್ ಬೈ ಕಾಲಮ್ನಾರ್ ಸೀಲಿಯೇಟೆಡ್ ಎಪಿಥೀಲಿಯಮ್ ಸೆಲ್. ಓಕೆ, ಅಂದರೆ ಕಾಲಮ್ನಾರ್ ಸೆಲ್ಸ್ಗಳಿದ್ದಾವೆ. ಯಾವುದು? ನ್ಯಾಸೋಫ್ಯಾರಿಂಕ್ಸ್ನಲ್ಲಿ ಕಾಲಮ್ನಾರ್ ಅಂದರೆ ಸೊ ಜಾಸ್ತಿ ಕಾಲಮ್ ಥರ ಕಾಣೋ, ಹೈಟ್ ಜಾಸ್ತಿ ಇದೆ, ಸೆಲ್ಸ್ಗಳ ಹೈಟ್ ಜಾಸ್ತಿ ಇದೆ. ಓಕೆ, ಟೈಟ್ಲಿ
ಕಾಂಪ್ಯಾಕ್ಟ್ ಇದ್ದಾವೆ, ಓಕೆ, ಟೈಟ್ ಇದ್ದಾವೆ, ಅದಕ್ಕೋಸ್ಕರ ನಾವು ಎಪಿಥೀಲಿಯಂ ಸೆಲ್ಸ್ ಅಂತ ಇದ್ವಿ. ಅದ್ರ ಮೇಲೆ ಸೀಲಿಯೇಟೆಡ್ ಅಂದರೆ ಹೇರ್ ಲೈಕ್ ಸ್ಟ್ರಕ್ಚರ್ಗಳಿದ್ದಾವೆ. ಸೊ ಇಂಥ ಸೆಲ್ಸ್ಗಳು ನಮಗೆ ಎಲ್ಲಿ ಕಾಣಬಹುದು ಅಂದರೆ ನ್ಯಾಸೋ ಫ್ಯಾರಿಂಗ್ಸ್ ಒಳಗಡೆ ಕಾಣಬಹುದು. ನೆಕ್ಸ್ಟ್, ಓರೋಫ್ಯಾರಿಂಗ್ಸ್ ಆ್ಯಂಡ್ ಲ್ಯಾರಿಂಗೋಫ್ಯಾರಿಂಗ್ಸ್ ಆರ್ ಲೈನ್ಡ್ ಬೈ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಸೆಲ್ಸ್. ಓಕೆ, ಸ್ಟ್ರಾಟಿಫೈಡ್ ಅಂದರೆ ಮಲ್ಟಿಲೇಯರ್ ಇರುತ್ತೆ. ಓಕೆ, ಮಲ್ಟಿಲೇಯರ್ ಎಪಿಥೀಲಿಯಲ್ ಸೆಲ್ಸ್ ನಮಗೆ ಇಲ್ಲಿ ಕಾಣ್ಬೋದು ಓರೋಫ್ಯಾರಿಂಗ್ಸ್ ಮತ್ತು ಲ್ಯಾರಿಂಗೋಫ್ಯಾರಿಂಗ್ಸ್ನಲ್ಲಿ. ಓಕೆ, ನೆಕ್ಸ್ಟ್ ಫೈಬ್ರಸ್ ಲೇಯರ್. ಸೆಕೆಂಡ್ ಲೇಯರ್ ಯಾವ್ದು ಬರುತ್ತೆ? ಫೈಬ್ರಸ್ ಟಿಶ್ಯೂ ಲೇಯರ್. ಅದರ ಒಳಗಡೆ ಇಟ್ ಈಸ್ ಇಂಟರ್ಮೀಡಿಯೇಟ್ ಲೇಯರ್. ಹೌದು ಸರ್, ಇಂಟರ್ಮೀಡಿಯೇಟ್. ಯಾಕಂದರೆ ಸೊ ಇನ್ನರ್ ಲೇಯರ್ ಏನಿದೆ ಮ್ಯೂಕಸ್ ಇದೆ. ಸೊ ಇಂಟರ್ಮೀಡಿಯೇಟ್ ಲೇಯರ್ ಈಸ್ ಫೈಬ್ರಸ್ ಲೇಯರ್. ನೆಕ್ಸ್ಟ್, ಥಿಕ್ಕೆಸ್ಟ್ ಇನ್ ನ್ಯಾಸೋಫ್ಯಾರಿಂಗ್ಸ್. ಸೊ ನ್ಯಾಸೋಫ್ಯಾರಿಂಗ್ಸಲ್ಲಿ ಜಾಸ್ತಿ ಥಿಕ್ ಏನಿರುತ್ತೆ? ಫೈಬ್ರಸ್ ಟಿಶ್ಯೂ ನಮಗೆ ಕಾಣಿಸ್ಬರುತ್ತೆ. ಓಕೆ, ನೆಕ್ಸ್ಟ್ ಮಸ್ಕುಲಾರ್ ಟಿಶ್ಯೂ. ಸೊ ಮಸ್ಕುಲಾರ್ ಟಿಶ್ಯೂ ಅಥವಾ ಮಸಲ್ ಟಿಶ್ಯೂ ನಮಗೆ ಇಲ್ಲಿ ಕಾಣ್ಬೋದು. ಮಸಲ್ ಲೇಯರ್ ನಮಗೆ ಇಲ್ಲಿ ಕಾಣ್ಬೋದು. ಮಸಲ್ ಲೇಯರ್ಸಲ್ಲಿ ನಾವು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಇನ್ನರ್ ಲೇಯರ್. ಸೊ ಇನ್ನರ್ ಲೇಯರ್ ಯಾವ ಥರ ಇದ್ದಾವೆ? ಸರ್ಕುಲಾರ್ ಲೇಯರ್ ಇದೆ. ಓಕೆ, ಆ ಸರ್ಕುಲಾರ್ ಲೇಯರ್ಗಳನ್ನು ನಾವು ಏನು ಹೇಳ್ತೀವಿ? ಕನ್ಸ್ಟ್ರಿಕ್ಟರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕನ್ಸ್ಟ್ರಿಕ್ಟರ್ ಮಸಲ್ಸ್ ಅಂತ ಹೇಳ್ತೀವಿ. ಓಕೆ, ಸರ್ಕುಲಾರ್ ಮಸಲ್ಸ್ಗಳಿದ್ದಾವೆ, ಆ ಮಸಲ್ಸ್ಗಳನ್ನು ನಾವು ಕನ್ಸ್ಟ್ರಿಕ್ಟರ್ ಮಸಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅದರೊಳಗಡೆ ಯಾವ್ಯಾವ ಮಸಲ್ಸ್ ಇದ್ದಾವೆ ಅಂದರೆ ಸುಪೀರಿಯರ್ ಕನ್ಸ್ಟ್ರಿಕ್ಟರ್, ಮಿಡಲ್ ಕನ್ಸ್ಟ್ರಿಕ್ಟರ್, ಇನ್ಫೀರಿಯರ್ ಕನ್ಸ್ಟ್ರಿಕ್ಟರ್. ಸೊ ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಸುಪೀರಿಯರ್ ಅಂದರೆ ಅಬೋವ್ ಪ್ರೆಸೆಂಟ್ ಇದೆ, ಮೇಲ್ಗಡೆ ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ಇದು ಏನಿದೆ? ಸುಪೀರಿಯರ್ ಕನ್ಸ್ಟ್ರಿಕ್ಟರ್. ಓಕೆ, ಇದೇನಿದೆ? ಸುಪೀರಿಯರ್ ಕನ್ಸ್ಟ್ರಿಕ್ಟರ್. ಸೊ ಜಸ್ಟ್ ಅದ್ರ ಕೆಳಗಡೆ ಇಲ್ಲಿ ಮಿಡಲ್ ಪಾರ್ಟಲ್ಲಿ ಕಾಣಿಸ್ತಾ ಇದ್ದು ಇದೇನಿದೆ? ಮಿಡಲ್ ಕನ್ಸ್ಟ್ರಿಕ್ಟರ್. ಓಕೆ, ಸೊ ಅದ್ರ ಕೆಳಗೆ ಇನ್ನೊಂದು ಪಾರ್ಟ್ ಇದೆ, ಮಸಲ್ ಕಾಣಿಸ್ತಾ ಇದೆ, ಇದೇನಿದೆ? ನಮ್ಮ ಇನ್ಫೀರಿಯರ್ ಕನ್ಸ್ಟ್ರಿಕ್ಟರ್ ಮಸಲ್ಸ್ ನಾವು ಕಾಣ್ಬೋದು. ಯಾವ ಥರ ಇದ್ದಾವೆ? ಸೊ ಇಲ್ಲಿ ನೀವು ನೋಡ್ಬೋದು ಸರ್ಕುಲಾರ್ ಮ್ಯಾನರ್ ಒಳಗಡೆ ಹೋಗ್ತವೆ. ಓಕೆ, ಯಾವ ಥರ ಹೋಗ್ತವೆ? ಸರ್ಕುಲಾರ್ ಮ್ಯಾನರ್ ಒಳಗಡೆ ಹೋಗ್ತವೆ. ಅದಕ್ಕೋಸ್ಕರ ಇವು ಸರ್ಕುಲಾರ್ ಕನ್ಸ್ಟ್ರಿಕ್ಟರ್ ಮಸಲ್ ಅಂತ ಕೂಡ ಹೇಳ್ಬೋದು. ಮಸಲ್ ಲೇಯರ್ಗಳಲ್ಲಿ ಫಸ್ಟ್ ಇನ್ನರ್ ಮಸಲ್ ಒಳಗಡೆ 3 ಬರುತ್ತವೆ. ಸುಪೀರಿಯರ್, ಮಿಡಲ್, ಇನ್ಫೀರಿಯರ್ ಕನ್ಸ್ಟ್ರಿಕ್ಟರ್ಗಳು ಬರ್ತವೆ. ಓಕೆ, ನೆಕ್ಸ್ಟ್ ಇನ್ನರ್ ಆಯಿತು. ಇವಾಗ ಔಟರ್ ಲೇಯರ್. ಔಟರ್ ಲೇಯರಲ್ಲಿ ಯಾವ ಥರ ಮಸಲ್ಸ್ ಇದ್ದಾವೆ? ಲಾಂಗಿಟ್ಯೂಡ್ನಲ್ ಅಂದರೆ ಲಾಂಗ್ ಇದ್ದಾವೆ. ಓಕೆ, ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಸ್ಟೈಲೋಫ್ಯಾರಿಂಜಿಯಸ್ ಮಸಲ್. ಓಕೆ, ಸ್ಟೈಲೋಫ್ಯಾರಿಂಜಿಯಸ್ ಮಸಲ್. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಮಸಲ್ ಬರ್ತಾ ಇದೆ, ಯೆಲ್ಲೋ ಕಲರ್ ಮಸಲ್ ಬರ್ತಾ ಇದೆ. ಓಕೆ, ಸ್ಟೈಲೋಫ್ಯಾರಿಂಜಿಯಸ್ ಮಸಲನ್ನು ನಾವು ಏಕಂತ ಹೇಳ್ತೀವಿ ಅಂದರೆ ಸೊ ಇದು ಏನಿದೆ? ನಮ್ಮ ಸ್ಕಲ್ ಇದೆ. ಓಕೆ, ಇದೇನಿದೆ? ಸ್ಕಲ್ ಇದೆ. ಆ ಸ್ಕಲ್ಲಲ್ಲಿ ಒಂದು ಪ್ರೊಸೆಸ್ ಇರುತ್ತೆ, ಸ್ಟೈಲಾಯ್ಡ್ ಪ್ರೊಸೆಸ್ ಅಂತ ಇರುತ್ತೆ. ಆ ಸ್ಟೈಲಾಯ್ಡ್ ಪ್ರೊಸೆಸ್ಸಿಂದ ಅದು ಹೊರಗೆ ಬರುತ್ತೆ. ಓಕೆ, ಆ ಮಸಲ್ ಎಲ್ಲಿಂದ ಬರುತ್ತೆ? ಸ್ಟೈಲಾಯ್ಡ್ ಪ್ರೊಸೆಸ್ಸಿಂದ ಹೊರಗೆ ಬರುತ್ತೆ. ಓಕೆ, ಯಾವ್ದು ಪ್ರೊಸೆಸ್ ಅಂದರೆ ಸ್ಟೈಲಾಯ್ಡ್ ಪ್ರೊಸೆಸ್ ಆಫ್ ಸ್ಕಲ್. ಅಂದರೆ ನಮ್ಮ ಸ್ಕಲ್ ಇರುತ್ತಲ್ಲ, ಆ ಸ್ಕಲ್ ಸ್ಟೈಲಾಯ್ಡ್ ಪ್ರೊಸೆಸ್ಸಿಂದ ಮಸಲ್ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಸ್ಟೈಲೋಫ್ಯಾರಿಂಜಿಯಸ್ ಮಸಲ್ ಅಂತ ಹೇಳ್ತೀವಿ. ಓಕೆ, ಸೆಕೆಂಡ್ ಯಾವ ಮಸಲ್ ಇದೆ? ಪ್ಯಾಲೆಟೋಫ್ಯಾರಿಂಜಿಯಸ್ ಮಸಲ್. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಲಾಂಗ್ ಮಸಲ್ ಇದೆಯಲ್ಲ. ನೆಕ್ಸ್ಟ್ ಏನಿದೆ? ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಈ ಕಲರಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಸೊ ಈ ಪ್ಲೇಸಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮಸಲ್. ಓಕೆ, ಸೊ ಈ ಮಸಲ್ ಇದೆಯಲ್ಲ, ಇದು ಲಾಂಗಿಟ್ಯೂಡ್ನಲ್ ಮಸಲ್ ಇದೆ ಸರ್. ಇದಕ್ಕೆ ಏನಂತ ಹೇಳ್ತೀವಿ ನಾವು? ಪ್ಯಾಲೆಟೋಫ್ಯಾರಿಂಜಿಯಸ್ ಮಸಲ್. ಯಾಕಂದರೆ ಪ್ಯಾಲೆಟಿಂದ ಹೊರಗೆ ಬರುತ್ತೆ ಅದು. ಓಕೆ, ಪ್ಯಾಲೆಟಿಂದ ಮಸಲ್ ಬರುತ್ತೆ, ಲಾಂಗಿಟ್ಯೂಡ್ನಲ್ ಮಸಲ್. ಅದಕ್ಕೋಸ್ಕರ ಪ್ಯಾಲೆಟೋಫ್ಯಾರಿಂಜಿಯಲ್ ಮಸಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಮಸಲ್ ಈಸ್ ಸ್ಯಾಲ್ಫಿಂಗೋಫ್ಯಾರಿಂಜಿಯಸ್ ಮಸಲ್. ಸ್ಯಾಲ್ಫಿಂಗೋಫ್ಯಾರಿಂಜಿಯಸ್ ಮಸಲ್ ಅಂದರೆ ಸ್ಯಾಲ್ಫಿಂಗೋ ಅಂದರೆ ಟ್ಯೂಬ್ಗಳನ್ನು ಹೇಳ್ತೀವಿ. ಓಕೆ, ಸೊ ಸ್ಯಾಲ್ಫಿಂಗೋ ಅಂದರೆ ಟ್ಯೂಬ್. ಓಕೆ, ಸ್ಯಾಲ್ಫಿಂಗೋ ಅಂದರೆ ಟ್ಯೂಬ್. ಸೊ ಯಾವ ಟ್ಯೂಬ್ ಇರುತ್ತೆ? ನಮ್ಮ ಇಸ್ತೀಷಿಯನ್ ಟ್ಯೂಬ್ ಇರುತ್ತೆ. ಓಕೆ, ಇಸ್ತೀಷಿಯನ್ ಟ್ಯೂಬಿಂದ ಮಸಲ್ ಬರುತ್ತೆ. ಒಂದು ಇಸ್ತೀಷಿಯನ್ ಟ್ಯೂಬ್ ಹತ್ರ ಒಂದು ಮಸಲ್ ಬರುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ? ಸ್ಯಾಲ್ಫಿಂಗೋಫ್ಯಾರಿಂಜಿಯಸ್ ಮಸಲ್. ಓಕೆ, ಸ್ಯಾಲ್ಫಿಂಗೋಫ್ಯಾರಿಂಜಿಯಸ್ ಮಸಲ್ ಎಲ್ಲಿಂದ ಬರ್ತಾ ಇದೆ? ಇಲ್ಲಿ ನೀವು ನೋಡ್ತಿರ್ಬೋದು. ಓಕೆ, ಸೊ ಇಲ್ಲಿ ಏನಿದೆ? ಇದು ಇಸ್ತೀಷಿಯನ್ ಟ್ಯೂಬ್. ಈ ಕಡೆನೂ ನೀವು ನೋಡ್ತಾ ಇರ್ಬೋದು. ಓಕೆ, ಏನಿದೆ? ಇದು ಇಸ್ತೀಷಿಯನ್ ಟ್ಯೂಬ್ ಇದೆ. ಅಲ್ಲಿಂದ ಒಂದು ಮಸಲ್ ಬರ್ತಾ ಇದೆ. ಅದಕ್ಕೋಸ್ಕರ ಸ್ಯಾಲ್ಫಿಂಗೋಫ್ಯಾರಿಂಜಿಯಸ್
ಮಸಲ್ ಅಂತ ಹೇಳ್ತೀವಿ. ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಮಸಲ್ಸ್. ನೆಕ್ಸ್ಟ್ ಬ್ಲಡ್ ಸಪ್ಲೈ ಯಾವ ಬರುತ್ತೆ ಅಂದರೆ ಆರ್ಟೀರಿಯಲ್ ಸಪ್ಲೈ ಫ್ರಮ್ ದಿ ಬ್ರಾಂಚಸ್ ಆಫ್ ಫೇಸಿಯಲ್, ಓಕೆ, ಮತ್ತು ಲಿಂಗ್ವಲ್, ಮ್ಯಾಕ್ಸಿಲರಿ ಆ್ಯಂಡ್ ಅಸೆಂಡಿಂಗ್ ಫ್ಯಾರಿಂಜಿಯಲ್ ಆರ್ಟ್ರಿಯಿಂದ ನಮಗೆ ಆರ್ಟ್ರಿ ಸಪ್ಲೈ ಇರುತ್ತೆ. ಓಕೆ, ನೆಕ್ಸ್ಟ್ ನರ್ವ್ ಸಪ್ಲೈ. ಸೊ ನರ್ವ್ ಸಪ್ಲೈ ಎಲ್ಲಿಂದ ಬರುತ್ತೆ ಅಂತ ನಾವು ಕೇಳಿದಾಗ ಸಪ್ಲೈಡ್ ಬೈ ದಿ ಫ್ಯಾರಿಂಜಿಯಲ್ ಪ್ಲೆಕ್ಸಸ್ ಅಂದರೆ ಏನು? ಕಾಂಬಿನೇಷನ್ ಆಫ್ ದಿ ವೇಗಸ್ ನರ್ವ್ ಆ್ಯಂಡ್ ಗ್ಲಾಸೋಫ್ಯಾರಿಂಜಿಯಲ್ ನರ್ವ್ಗೆ ನಾವು ಏನಂತ ಹೇಳ್ತೀವಿ? ಫ್ಯಾರಿಂಜಿಯಲ್ ಪ್ಲೇಸಲ್ಲಿ ನಮಗೆ ವೇಗಸ್ ನರ್ವ್ ಮತ್ತು ಗ್ಲಾಸೋಫ್ಯಾರಿಂಜಿಯಲ್ ನರ್ವ್ ನೆಟ್ವರ್ಕ್ ಕಾಣಿಸ್ಬೋದು. ಅದಕ್ಕೆ ನಾವು ಫ್ಯಾರಿಂಜಿಯಲ್ ಪ್ಲೆಕ್ಸಸ್ ಅಂತೀವಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.